ಇನ್ಮುಂದೆ ಅನ್ನಭಾಗ್ಯದ ಸಂಪೂರ್ಣ 10 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತೆ. 5 ಕೆಜಿ ಅಕ್ಕಿಯ ಜೊತೆಗೆ ಮತ್ತೆ 5 ಕೆಜಿ ಅಕ್ಕಿಯ ವಿತರಣೆಗೂ ಕೂಡ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಆಹಾರ ಮತ್ತು ನಾಗರಿಕ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರು ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಇಲ್ಲಿವರೆಗೂ 5 ಕೆಜಿ ಅಕ್ಕಿ ಉಳಿದಂತೆ 5 ಕೆಜಿಯ ಹಣವನ್ನ ನೀಡಲಾಗ್ತಾ ಇತ್ತು. ಆದರೆ ಇನ್ನು ಮುಂದೆ ಅನ್ನಭಾಗ್ಯದ ಸಂಪೂರ್ಣ 10 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡ್ತೀವಿ ಅನ್ನುವ ಘೋಷಣೆಯನ್ನ ಈಗ ಮಾಡಿದ್ದಾರೆ ಸಚಿವರಾಗಿರುವ ಮುನಿಯಪ್ಪ ಅವರು. 5 ಕೆಜಿ ಅಕ್ಕಿಯ ಬದಲು ಇಲ್ಲಿವರೆಗೂ 170 ರೂಪಾಯಿ ಹಣವನ್ನ ಅಕೌಂಟ್ಗೆ ಹಾಕ್ತಾ ಇತ್ತು ಸರ್ಕಾರ. ಈಗ ಕೇಂದ್ರ ಸರ್ಕಾರದಿಂದಲೇ ಅಕ್ಕಿಯನ್ನ ಖರೀದಿ ಮಾಡಿ ಜನರಿಗೆ ವಿತರಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. 5 ಕೆಜಿ ಅಕ್ಕಿ ಫಿಕ್ಸ್, ಹಣ ಹಾಕಲ್ಲ ಅಂತ ಹೇಳಿದ್ದಾರೆ ಸಚಿವ KH ಮುನಿಯಪ್ಪ ಅವರು. ನಾವು ಅಕ್ಕಿ ಕೊಡಕ್ಕೆ ತಯಾರಿದ್ರು ಕೂಡ ತಗೊಳ್ತಾ ಇಲ್ಲ ಅಂತಂದ್ರು. ಆದರೆ ನಾವು DBTಯನ್ನು ಪ್ರಾರಂಭ ಮಾಡಿದಾಗ ಮತ್ತೆ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿದ್ದು DBTಯನ್ನು ನಾವು ಜನವರಿವರೆಗೂ ಕೂಡ ಕೊಡುವಂಥದ್ದನ್ನು ಮಾಡಿ ತೀರ್ಮಾನನೂ ತಗೊಂಡಿದ್ದೀವಿ. ಈಗಾಗಲೇ ನವೆಂಬರ್, ಡಿಸೆಂಬರ್ ಕೊಟ್ಟಾಗಿ ಅಕ್ಟೋಬರ್ವರೆಗೂ ಹೋಗಿದೆ, ನವೆಂಬರ್ವರೆಗೂ ಹೋಗಿದೆ, ಡಿಸೆಂಬರ್ ಜನವರಿದು ಪೈಪ್ ಲೈನಲ್ಲಿದೆ. ತೀರ್ಮಾನ ಮಾಡಿದ್ದೀವಿ 2013ರಲ್ಲಿ ಘೋಷಣೆ ಮಾಡಿ ಅದರಂತೆ ನಡ್ಕೊಂಡ್ಬಂದ್ವಿ. ಅದು ಸಾಕಾಗಲ್ಲಂತ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಇನ್ನು 5 ಕೆಜಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಬದಲಾಗಿ ನಾವು ಹಣ ಕೊಡ್ತಾ ಇದ್ದೀವಿ. ಈಗ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ. ಈಗ ಅಕ್ಕಿಯನ್ನು ಈ ತಿಂಗಳಿಂದಾನೇ ನಾವು ಗ್ರಾಹಕರಿಗೆ ಕೊಡುವಂಥದ್ದನ್ನು ತೀರ್ಮಾನ ಮಾಡಿದ್ದೇವೆ. ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಅವರು ಮುಂದುವರಿಸಬೇಕು ಅಂತ ಕೂಡ ಅವ್ರನ್ನ ನಾನು ಒತ್ತಾಯ ಮಾಡ್ತೀನಿ. ನವೆಂಬರ್, ಡಿಸೆಂಬರ್, ಜಾನ್ವರಿವರೆಗೂ ಕೂಡ ಕೊಡಬೇಕಾಗಿದ್ದನ್ನು ಕೊಡೋದನ್ನು ಆದೇಶ ಮಾಡಿದ್ದಾರೆ. ಈಗ ಆ ಹಣ ಅವರಿಗೆ ಸಕಾಲಕ್ಕೆ ಸೇರ್ತದೆ. ಅಕ್ಕಿ ರೆಡಿಯಾಗಿದೆ, ದುಡ್ಡು ಹೋಗ್ತಾ ಇದೆ ಅವರಿಗೆ. ಹೋದ ತಕ್ಷಣ ಯಥಾಸ್ಥಿತಿ ಈಗ 5 ಕೆಜಿ ಕೊಡೋ ಲೈನ್ನಲ್ಲೇ ಇನ್ನು 5 ಕೆಜಿ ಹೋಗ್ತದೆ. ಅದಕ್ಕೇನು ಹೊಸ ವ್ಯವಸ್ಥೆ ಏನು ಬೇಕಾಗಿಲ್ಲ, ಎಲ್ಲ ಕರೆಕ್ಟಾಗಿದೆ. ಗೈಡ್ಲೈನ್ಸ್ ಇಂದಿನಿಂದ ಇದೆ, ಅದೇ ಗೈಡ್ಲೈನ್ಸ್. ಆ ಗೈಡ್ಲೈನ್ ನಾಳೆ ಪ್ರಚಾರಕ್ಕೆ ಬರ್ತದೆ, ನೀವು ಡೀಟೇಲ್ ಆಗಿ ನೋಡಿ.